ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಕೇಸ್. ನಾನಿವತ್ತು ಎಚ್ಚರಿಕೆ ಕೊಡ್ತಿದ್ದೇನೆ ಕಾಂಗ್ರೆಸ್ ಸರ್ಕಾರಕ್ಕೆ. ನೀವೇ ಆಗಿ ನೀವು ರಾಜೀನಾಮೆ ಕೊಡದೆ ಹೋದ್ರೆ ಸಿದ್ದರಾಮಯ್ಯನವರೇ ಮತ್ತೆ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಸ್ಪೆಷಲ್ ಅಧಿವೇಶನ ಕರೀತೇವೆ. ನಿಮ್ಮ ಬಟ್ಟೆಯನ್ನು ಬಿಚ್ಚಿ ಸರ್ಕಾರದ ಹಾಗೂ ನ್ಯೂನತೆಗಳನ್ನ ತೆರೆಗಳ ಮುಂದೆ ಬಟ್ಟೆ ಬಿಚ್ಚಿ ನಿಮ್ಮನ್ನ ನಿಲ್ಲಿಸ್ತೇವೆ. ತೆರೆಗಳ ಮುಂದೆ ಬಟ್ಟೆ ಬಿಚ್ಚಿ ನಿಮ್ಮನ್ನ ನಿಲ್ಲಿಸ್ತೇವೆ. ಸರ್ಕಾರದ ವಿರುದ್ಧ ಬೀದಿಗಿಳಿದು ಬಿಜೆಪಿ ಪ್ರತಿಭಟನೆ. ಕೊಡಲೇಬೇಕು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಮೈತ್ರಿ ನಾಯಕರು ಕಿಡಿಕಾರ್ತಿದ್ದಾರೆ. ಇಂದು ಕೂಡ ತುಮಕೂರಿನಲ್ಲಿ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ನಗರದ ಟೌನ್ ಹಾಲ್ ಸರ್ಕಲ್ನಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟೌನ್ ಹಾಲ್ ಸರ್ಕಲ್ನಿಂದ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಭಾವಚಿತ್ರವನ್ನ ಪ್ರತಿಭಟನಾಕಾರರು ಸುಟ್ಟಿ ಕೂಡಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಸರ್ಕಾರದ ನಿರ್ಲಕ್ಷ್ಯದಿಂದ 11 ಮಂದಿ ಆರ್ಸಿಬಿ ಅಭಿಮಾನಿಗಳ ಸಾವಾಗಿದೆ. ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಕಿಡಿಕಾರಿದ್ರು. ಸರ್ಕಾರಿ ಕಾರ್ಯಕ್ರಮ ಬಿಟ್ರೆ ಯಾವತ್ತೂ ಕೂಡ ತಮ್ಮ ವೈಯಕ್ತಿಕಕ್ಕೆ ಒಂದು ರಜವನ್ನ ಹಾಕಿದ್ದಾರೆ ಇರುವಂತ ವ್ಯಕ್ತಿ, ಅತ್ಯಂತ ಪ್ರಾಮಾಣಿಕವಾಗಿದ್ದಂತ ವ್ಯಕ್ತಿ, ಆತನ ಇವತ್ತು ಸಸ್ಪೆಂಡ್ ಮಾಡ್ತೀರಾ? ನಿಮ್ಗೆ ನೈತಿಕತೆ ಇದೆಯಾ ಸಿದ್ದರಾಮಯ್ಯನವರೇ? ನಿಮಗೆ ನೀವು ರಾಜೀನಾಮೆ ಕೊಡ್ಬೇಕ್ರಿ. ಪೊಲೀಸರು ಏನ್ರಿ ಮಾಡ್ತಾರೆ? 5 ಲಕ್ಷ ಜನನ ಇಡೀ 4 ಗಂಟೆ 5 ಗಂಟೆಯಲ್ಲಿ ಬೆಳಗಿನ ಜಾವ 3 ಗಂಟೆವರೆಗೂ ಸೆಲೆಬ್ರೇಷನ್ ಮಾಡಿರ್ತಾರೆ. ಇಡೀ ಬೀದಿಯಲ್ಲಿ ಜನ, ಎಲ್ಲ ಜನಗಳು ಕ್ರಿಕೆಟ್ ಗೆದ್ದಂತ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ನೀವು 11 ಗಂಟೆ ಕಾರ್ಯಕ್ರಮ ಇಟ್ರೆ 5 ಲಕ್ಷ ಜನ ನಿಭಾಯಿಸೋದಕ್ಕೆ ಯಾರ ಕೈಯಲ್ಲಾಗುತ್ತೆ ರೀ? ಪೊಲೀಸರು ಏನ್ ಮಾಡ್ತಾರ್ರಿ? ಪಾಪ ಅವ್ರನ್ನ ಯಾಕ್ರಿ ನೀವು ಸಸ್ಪೆಂಡ್ ಮಾಡ್ತೀರಾ? ನೀವು ನಿಜವಾಗ್ಲೂ ತಾಕತ್ತಿದ್ರೆ ದಮ್ಮಿದ್ರೆ ಸಿದ್ದರಾಮಯ್ಯನವರೇ, ನೀವು ಯಾರು ನಿಮ್ಮ ಇಂಟೆಲಿಜೆನ್ಸ್ ಇದ್ರಲ್ಲ, ಯಾರು ನಿಂಬಾಳ್ಕರ ಯಾರಾತ ತಾಕತ್ತಿದ್ರೆ ಅವನು ಮಾಡ್ಬೇಕಾಯ್ತು. ಆತ ಇಂಟೆಲಿಜೆನ್ಸ್, ಆತ ಕಾಂಗ್ರೆಸ್ಸಿನ, ಅವನ ಹೆಂಡತಿ ಕಾಂಗ್ರೆಸ್ಸಿನ ಶಾಸಕರು, ಅದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ. ನೀವು ಯಾರ ಅಮಾಯಕ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ದಯಾನಂದ ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ತೀರಾ? ನೀವು ತಾಕತ್ತಿದ್ರೆ ಮಾಡ್ರಿ. ಯಾರು ನಿಮ್ಮ ಇಂಟೆಲಿಜೆನ್ಸ್ ಇಟ್ಕೊಂಡಿದ್ರಲ್ಲ, ದಿನ ಬೆಳಗ್ಗೆ ಆದ್ರೆ ವರದಿ ಕೊಡ್ತಾರಲ್ಲ, ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ಬೇಕಾಯ್ತು. ಇವೆಲ್ಲ ಗೊಂದಲ. 10 ಲಕ್ಷ ಫಸ್ಟ್ ಘೋಷಣೆ ಮಾಡ್ತೀರಾ, ಆಮೇಲೆ 25 ಲಕ್ಷ ಕೊಡ್ತೀರಾ, ಆಮೇಲೆ ತನಿಖೆಗೆ ಆದೇಶ ಮಾಡಿ ಸಸ್ಪೆಂಡ್ ಮಾಡ್ತೀರಾ. ಯಾವಾಗ ಹೈಕೋರ್ಟ್ ಸ್ವಯಂವಾಗಿ ಇದನ್ನ ಕೇಸನ್ನ ತಗೊಳ್ತಾ, ಏನು ಸುವಮೋಟೋ ಕೇಸನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರದ ಮೇಲೆ ತಗೊಳ್ತೋ, ಇವತ್ತು ದಯಾನಂದ ಅವ್ರನ್ನ ಯಾರನ್ನ ಹೊಣೆಗಾರರು ಮಾಡ್ಬೇಕಾಯ್ತು, ಅವ್ರನ್ನ ಬಲಿಪಶು ಮಾಡಿದ್ರಿ. ನೀವು ನೈತಿಕತೆ ಇಟ್ಟು ರಾಜೀನಾಮೆ ಕೊಡ್ಬೇಕಾಯ್ತು ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ನೀವು ರಾಜೀನಾಮೆ ಕೊಡ್ಬೇಕಾಯ್ತು. ನೀವಿಬ್ರು ಮಾಡಿರುವಂತ ತಪ್ಪಿಗೆ ಇವತ್ತು ಅಮಾಯಕವಾಗಿ ಇವತ್ತು ದೇಶಕ್ಕಾಗಿ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡಿದಿರ. ಅದನ್ನ ನಾವು ಖಂಡಿಸ್ತೇವೆ. ನಾವು ಇವತ್ತು ಹೇಳ್ತಾ ಇದ್ದೇವೆ ಈ ಸರ್ಕಾರಕ್ಕೆ, ಈ ಸರ್ಕಾರ ಯಾವತ್ತು ತೊಲಗುತ್ತೋ ಗೊತ್ತಿಲ್ಲ. ಇವತ್ತು ಆಡಳಿತದಲ್ಲಿ ಸುಧಾರಣೆ ಆಗಲಿಲ್ಲ. ನಿಮ್ಮ ಒಳ ಜಗಳಗಳಲ್ಲಿ, ನಿಮ್ಮ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ 2 ಭಾಗದ ಹೋರಾಟದಲ್ಲಿ ಪೊಲೀಸ್ ಆಫೀಸರ್ಗಳು ಇವತ್ತು ಅಮಾಯಕರನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಾ. ನಾನಿವತ್ತು ಎಚ್ಚರಿಕೆ ಕೊಡ್ತಿದ್ದೇನೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ. ನೀವೇ ಆಗಿ ನೀವು ರಾಜೀನಾಮೆ ಕೊಡದೆ ಹೋದ್ರೆ ಸಿದ್ದರಾಮಯ್ಯನವರೇ ಮತ್ತೆ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಸ್ಪೆಷಲ್ ಅಧಿವೇಶನ ಕರೀತೇವೆ. ನಿಮ್ಮ ಬಟ್ಟೆಯನ್ನು ಬಿಚ್ಚಿ ಸರ್ಕಾರದ ಹಾಗೂ ನ್ಯೂನತೆಗಳನ್ನ ತೆರೆಗಳ ಮುಂದೆ ಬಿಚ್ಚಿ ಬಟ್ಟೆ ಬಿಚ್ಚಿ ನಿಮ್ಮನ್ನ ನಿಲ್ಲಿಸ್ತೇವೆ. ಒಟ್ನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ದುರಂತ ನಡೆದು ಸುಮಾರು ದಿನಗಳೇ ಕಳೆದರೂ ಮೈತ್ರಿ ನಾಯಕರ ಪ್ರತಿಭಟನೆ ಮಾತ್ರ ನಿಲ್ತಾ ಇಲ್ಲ. ದುರಂತದ ಬಗ್ಗೆ ರಾಜಕೀಯ ಹಗ್ಗ ಜಗ್ಗಾಟ ತಾರಕಕ್ಕೇರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವನ್ನ ಪಡೆಯುತ್ತೆ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.